ವಿಮರ್ಶಾತ್ಮಕವಾಗಿ ನೋಡುವಂಥ ಒಂದು ದೃಷ್ಟಿಕೋನವನ್ನು ಕೂಡ ಬೆಳೆಸ್ಕೋಬೇಕು. ಕ್ಯಾತ್ನಳ್ಳಿ ರಾಮಣ್ಣವ್ರನ್ನ ಕೃತಿಯನ್ನು ನಾನು ತಗೊಂಡೆ. ಬಹುಶಃ ಇದು ಜನಪದ ಕ್ಷೇತ್ರದಲ್ಲಿ, ನಮ್ಮ ಜಾನಪದ ಕ್ಷೇತ್ರದಲ್ಲಿ ಇದೊಂದು ಅದ್ವಿತೀಯವಾದ ಒಂದು ಘಟನೆ ಅಂತ ನಾನು ಭಾವಿಸ್ತೇನೆ. ಏಕ ವ್ಯಕ್ತಿ ಮಾಡುವಂಥ ಕೆಲಸ ಖಂಡಿತ ಇದಲ್ಲ. ನಾನು ವಿಶ್ವಕೋಶದಲ್ಲಿ ಕೆಲಸ ಮಾಡಿದವನು, ಅಷ್ಟೋ ವಿಶ್ವಕೋಶದಲ್ಲಿ ಕೆಲಸ ಮಾಡಿದವನು. ಒಂದು ಮಾಹಿತಿ ಸಂಗ್ರಹ ಅನ್ನುವಂಥದ್ದು, ಅದನ್ನು ಸಮರ್ಥವಾಗಿ ಭಾಷೆಯಲ್ಲಿ ಹಿಡಿದಿಡಬೇಕು ಅನ್ನುವಂಥದ್ದು ಬಹಳ ಕಷ್ಟದ ಕೆಲಸ. ಇಡೀ ಸುಮಾರು ಒಂದು 150-200 ವರ್ಷದ ಒಂದು 100 ವರ್ಷದ ಚರಿತ್ರೆಯನ್ನು ರಾಮಣ್ಣನವರು ಈ ಕೃತಿಯಲ್ಲಿ ಕಟ್ಕೊಟ್ಟಿದ್ದಾರೆ. ಅವರ ಉಲ್ಲೇಖಗಳನ್ನು ನೋಡಿದೆ ನಾನು, ಬೇಕು ಅಂತಲೇ ನಾನು ಅವರ ಉಲ್ಲೇಖಗಳನ್ನು ನೋಡಿದೆ ಈ ಕೃತಿನಲ್ಲಿ. ಅದು ಎಷ್ಟೊಂದು ಮಾಹಿತಿಯನ್ನು ಅವರು ಸಂಗ್ರಹಿಸಿದ್ದಾರೆ ಅಂದರೆ, ಎಷ್ಟು ವರ್ಷಗಳಿಂದ